76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತದ ಅರ್ಧದಷ್ಟು ಜನಸಂಖ್ಯೆಗೆ ಈಗ ಸಂಪೂರ್ಣ ಹಕ್ಕು ಸಿಗುತ್ತಿದೆ. ಇದುವೇ ನಾರಿ ಶಕ್ತಿ ವಂದನ್ ಅಧಿನಿಯಮ. ಇದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಸರ್ಕಾರದ ಐತಿಹಾಸಿಕ ಸಾಂವಿಧಾನಿಕ ಬದಲಾವಣೆ. ರಾಜಕೀಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 15% ಕಡಿಮೆ ಇತ್ತು. ಆದ್ರೆ ಈಗ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಲಿವೆ. ಉಜ್ವಲಾದಿಂದ ವಸತಿಯವರೆಗೆ ಮತ್ತು ಸುಕನ್ಯಾದಿಂದ ಸಮೃದ್ಧಿಯವರೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ನಂತರ ಈಗ ರಾಜಕೀಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ಪಂಚಾಯಿತಿಗಳಲ್ಲಿನ 33% ಮೀಸಲಾತಿಯು ಮಹಿಳೆಯರು ನಾಯಕತ್ವದಲ್ಲಿ ಸಮರ್ಥರು ಮತ್ತು ಆಡಳಿತದಲ್ಲಿ ಉತ್ತಮರು ಎಂಬುದನ್ನು ಈಗಾಗಲೇ ಸಾಬೀತುಪಡಿಸಿದೆ. ಆದ್ದರಿಂದ ನಾರಿ ಶಕ್ತಿ ವಂದನ್ ಅಧಿನಿಯಮವು ಮಹಿಳೆಯರನ್ನು ನಿರ್ಧಾರ ತೆಗೆದುಕೊಳ್ಳುವವರನ್ನಾಗಿ ಮಾಡುವತ್ತ ಒಂದು ದಿಟ್ಟ ಹೆಜ್ಜೆಯಾಗಿದೆ.